ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶುಭ ನುಡಿ ಕನ್ನಡ ವ್ಲಾಗ್ಸ್. ನಾನು ಸುನೀತಾ. ನಾವೆಲ್ಲರೂ ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅನ್ನೋದು ಸರ್ಪ್ರೈಸ್. ಸೊ ನಾವೆಲ್ಲ ಪಾಂಡಿಚೇರಿ ಹೋಗ್ತಾ ಇದ್ದೀವಿ. ನಾನು, ಸ್ವಾತಿ, ಕಾರ್ತಿಕ್, ನನ್ನ ಅಬ್ಬಿ, ಹಾಗೆ ಆರ್ಯ ಮತ್ತು ದೀಕ್ಷಾ. ಸೊ ಹೋಗ್ತಾ ಸಾಯಂಕಾಲ ಆಯಿತು ನಾವು ಹೊರಡೋದು. ಇನ್ನು ನೈಟ್ ಊಟಕ್ಕೆ ಬಿರಿಯಾನಿ ತಿನ್ನೋಣ ಅಂತ ಅಲ್ಲೇ ಅತ್ತಿ ಬೆಲೆ ದಮ್ ಬಿರಿಯಾನಿ ಅಂತ ಇತ್ತು ಹೈವೇ ಅಲ್ಲಿ ಆನ್ ದ ವೇ. ತುಂಬ ಚೆನ್ನಾಗಿತ್ತು. ಪರೋಟ ಕಬಾಬ್ ಎಲ್ಲ ಆರ್ಡರ್ ಮಾಡಿದ್ವಿ. ಯಮ್ಮಿ ಆ್ಯಂಡ್ ಟೇಸ್ಟಿ, ಚೆನ್ನಾಗಿ ಊಟನ ಎಂಜಾಯ್ ಮಾಡಿದ್ವಿ ನೈಟು. ತುಂಬ ದಿವಸದಿಂದ ಅನ್ಕೊತಾ ಇದ್ವಿ, ನನ್ನ ತಮ್ಮ ಕಾರ್ ತೊಗೊಂಡಾದ್ಮೇಲೆ ನಾವೆಲ್ಲರೂ ಒಂದು ಕಾರಲ್ಲಿ ಒಂದು ಲಾಂಗ್ ಡ್ರೈವ್ ಹೋಗಬೇಕು ಅಂತ. ಸೊ ಫೈನಲಿ ಇವಾಗ ಹೋಗ್ತಾ ಇದ್ದೀವಿ. ಈವ್ನಿಂಗ್ ಅವತ್ತು ಫುಲ್ ಮೂನ್ ಇತ್ತು, ತುಂಬ ಚೆನ್ನಾಗಿ ಅನಿಸ್ತು ರೋಡ್ ಜರ್ನಿ ಕೂಡ. ನಮಗೆ ಬ್ಯಾಂಗ್ಳೂರಿಂದ 350 ಕಿಲೋಮೀಟರ್ಸ್ ಅಷ್ಟೇ ಆಗೋದು ಪಾಂಡಿಚೇರಿಗೆ. ನಾವು ಹೊರಟಿದ್ದು ಒಂದು 5 o'clock ಆ ಥರ, 5:36 ಆಗಿತ್ತು ಅನಿಸುತ್ತೆ. ರೀಚ್ ಆಗೋಷ್ಟೊತ್ತಿಗೆ ಒಂದು 12:30 ಆಗಿತ್ತು. ಸೊ ಪಾಂಡಿಚೇರಿ ರೀಚ್ ಆಗೋ ಅಷ್ಟರಲ್ಲಿ ಮೊದಲೇ ರೂಮೆಲ್ಲ ಬುಕ್ ಮಾಡ್ಕೊಂಡು ಹೋಗಬೇಕು, ಇಲ್ಲಾಂದರೆ ಮಿಡ್ನೈಟೆಲ್ಲ ರೀಚ್ ಆದರೆ ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಮತ್ತು ಹಾಗೆ ಕಾಸ್ಟ್ಲಿ ಕೂಡ ಇರುತ್ತೆ ರೂಮ್ಸ್ ಎಲ್ಲನೂ ಇಲ್ಲಿ. ಯಾಕೆ ಅಂದರೆ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ. ಬಟ್ ತುಂಬ ನೀಟ್ ಮೇಂಟೈನ್ ಮಾಡ್ತಾರೆ ಪಾಂಡಿಚೇರಿಯಲ್ಲಿ, ನೀಟ್ನೆಸ್ ಜಾಸ್ತಿ. ಮಿಡ್ನೈಟ್ ನಾವು ಹೋದಾಗ ಕ್ಲೀನ್ ಮಾಡ್ತಿದ್ರು ಸಿಟಿ ಫುಲ್ಲು. ನಾವಿದ್ದಿದ್ದು ರೂಮ್ ಇದೇನೆ. ಸ್ವಲ್ಪ ಸಿಂಪಲ್ಲಾಗೇ ಇತ್ತು, ನಾಟ್ ದಾಟ್ ಲಕ್ಸುರಿಯಸ್, ಕಂಫರ್ಟೇಬಲ್ ಅಂತ ಹೇಳ್ಬೋದು. ಬೀಚ್ ಹೋಗೋಣ ಬೆಳಗ್ಗೆನೆ, ಆಮೇಲೆ ಬಂದು ಸ್ನಾನ ಮಾಡ್ಬೋದು ಅಂತ ಹೊರಟಿದ್ದೀವಿ. ಸೊ ನೋಡೋಣ, ಬ್ರೇಕ್ಫಾಸ್ಟ್ ಮಾಡ್ಬೋದು. ತುಂಬ ಬೀಚಸ್ ಇದೆ ಇಲ್ಲಿ ಪಾಂಡಿಚೇರಿಯಲ್ಲಿ ಅಂತ. ಸೊ ಒಂದೊಂದೇ ಬೀಚಸ್ನ ವಿಸಿಟ್ ಮಾಡ್ಕೊಂಡು ಬರೋಣ. ಸ್ಟೇ ಟ್ಯೂನ್ಡ್. ನಾವು ಹೋಗೋ ದಾರಿಯಲ್ಲಿ ಒಂದಾದಿ ಪುದುಚೇರಿ ಬೀಚ್ ಇದೆ, ಆ ಬೀಚ್ಗೆ ಹೋಗೋಣ ಅಂತ ಹೇಳಿ ಇನ್ ಬಿಟ್ವೀನ್ ಒಂದು ಚಿಕ್ಕದಾಗಿ ಒಂದು ಅಂಗಡಿ ಇತ್ತು, ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ದೋಸೆ ಪೊಂಗಲೆಲ್ಲ ಕೊಡ್ತಿದ್ರು. ಸೊ ನಾವು ಸಿಂಪಲ್ಲಾಗಿ ಒಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬೀಚ್ ಹತ್ರ ಹೋದ್ವಿ. ಮತ್ತು ಅಲ್ಲಿ ತುಂಬ ಲೇಟ್ ಆದರೆ ಮತ್ತು ತಿಂಡಿ ತಿನ್ನೋದು ಲೇಟ್ ಆಗುತ್ತೆ ಅಂತ. ಸೊ ಇದು ಪುದುಚೇರಿ ಬೀಚ್ ಅಂದರೆ ಇದು ಲೈಕ್ ಜನ ಎಲ್ಲರೂ ಹೋಗೋ ಆ ಥರ ಪ್ಲೇಸ್ ಅಲ್ಲ, ಬಟ್ ಒಂದು ಸೈಡಲ್ಲಿ ಯಾವುದೂ ಜನ ಇರೋದಿಲ್ಲ. ನಾವು ಆರಾಮಾಗಿ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಬೀಚಲ್ಲಿ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಬೋದು. ಮೇಯ್ನ್ ಏನಂದರೆ ಗೋವಾ ಬೀಚಸ್ಗೆ ಕಂಪೇರ್ ಮಾಡಿದ್ರೆ ಪಾಂಡಿಚೇರಿ ಬೀಚಸ್ ಸ್ವಲ್ಪ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಅಂತ ಹೇಳ್ಬೋದು. ಅಷ್ಟೊಂದು ಗಲೀಜೆಲ್ಲ ಆಗಿರೋದಿಲ್ಲ. ನಾವೆಲ್ಲ ರೀಲ್ಸ್ ಎಲ್ಲ ಮಾಡಿ ಸೊಕ್ಕತ್ ಮಸ್ತಿ ಮಾಡಿದ್ವಿ. ಇನ್ನು ನನ್ನ ತಮ್ಮನ ಕಾರ್ ಸ್ಟಂಟ್ ಇಲ್ಲ ಅಂದರೆ ಅವ್ನು ತುಂಬ ಫೀಲ್ ಆಗಿಬಿಡ್ತಾನೆ ಅಂತ ನನ್ನ ಕಾರ್ದೊಂದು ವಿಡಿಯೋ ಮಾಡು ಅಂತ ಕೇಳ್ದ. ಸೊ ಇದು ಅದೇನೆ, ಅವನಿಗೋಸ್ಕರ ಇದನ್ನು ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಇದು ಅವತ್ತಿನ ದಿನವೇ ಮತ್ತು ನಾವೆಲ್ಲ ಬಂದು ಫ್ರೆಶ್ ಅಪ್ ಆಗಿ ಮತ್ತು ಅಲ್ಲಿ ಹತ್ರದಲ್ಲೇ ನಮಗೆ ವೈಟ್ ಟೌನ್, ಫ್ರೆಂಚ್ ಟೌನ್ ಅಂತ ಎಲ್ಲ ಇದೆ ಅಂತ ನಾನು ಸಖತ್ ರಿಸರ್ಚ್ ಮಾಡಿದ್ದೆ. ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಆಶ್ರಮ ಹತ್ರ ಬಂದಿದ್ದೀವಿ, ಔರಬಿಂದೋ ಆಶ್ರಮ ಅಂತ ಹೇಳಿಬಿಟ್ಟು. ಇಲ್ಲಿ ತುಂಬ ಫೇಮಸ್ಸು. ಸೊ ಅದಕ್ಕೆ ಒಂದು ವಿಸಿಟ್ ಕೊಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ. ನೋಡೋಣ ಯಾವ ಥರ ಇದೆ ಅಂತ. ನಾವು ಬೋಟ್ ರೈಡ್ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಆಶ್ರಮ ವಿಸಿಟ್ ಮಾಡೋದೇನು ನಮ್ಮ ಪ್ಲ್ಯಾನಲ್ಲಿ ಇರಲಿಲ್ಲ. ಮತ್ತು ಆದರೆ ಅದೇ ದಾರಿಲೇ ಹೋಗೋದ್ರಿಂದ ನಾವು ಆಶ್ರಮ ವಿಸಿಟ್ ಮಾಡಿಬಿಟ್ಟು ಹೋಗೋಣ ಅಂತ ನೋಡಿದ್ವಿ. ಬಟ್ ಈ ಕಡೆ ನಾವು ಹೋಗಿದ್ದ ಕಡೆ ಗೇಟು ಕ್ಲೋಸ್ ಆಗಿತ್ತು. ಸರಿ ಆಮೇಲೆ ಹೋಗೋಣ ಅಂತ ಫಸ್ಟು ಬೋಟ್ ಡ್ರೈವ್ ಹೋಗ್ಬಿಡೋಣ ಅಂತ ಹೇಳಿ ಹೋದ್ವಿ. ಹಾಗೆ ಅಲ್ಲಿ ಐಸ್ ಕ್ರೀಮ್ ಇತ್ತು. ಒಂದು ಸ್ವಲ್ಪ ಜಾಸ್ತಿ ಹ್ಯುಮಿಡಿಟಿ ಇತ್ತು, ಬೀಚ್ ಪಕ್ಕ ಆಗಿರೋದ್ರಿಂದ ಬಿಸಿಲು ಜಾಸ್ತಿ ಇತ್ತು. ನಾವು ಹೋಗಿದ್ದೀವಿ ಫೆಬ್ ಮಂತಲ್ಲಿ, ಬಟ್ ಆದರೂ ಜಾಸ್ತಿನೇ ಬಿಸಿಲಿತ್ತು ಎಕ್ಸ್ಪೆಕ್ಟೆಡ್ಗಿನ್ನ. ನಾವು ಇಲ್ಲೇನಿದ್ದೀವಿ ಇದನ್ನು ವೈಟ್ ಟೌನ್ ಅಂತಾರೆ. ಇಲ್ಲಿ ಫುಲ್ ಎಲ್ಲ ವೈಟ್ ಪೇಂಟ್ ಹೊಡೆದಿರ್ತಾರೆ. ಈವ್ನಿಂಗ್ ವ್ಲಾಗ್ ಅಂತ ಮಾಡಿದ್ದೀನಿ, ಇದರಲ್ಲೇ ಹಾಕ್ತೀನಿ ಅದನ್ನು. ನಾವಿನ್ನು ಬೋಟ್ ಡ್ರೈವ್ ಹೋಗೋಣ ಅಂತ ಹೇಳಿ ಹೊರಟ್ವಿ. ಸೊ ಇಲ್ಲಿ ಇವರು
ಪರ್ ಹೆಡ್ 400 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ ನಾವು ಮಕ್ಕಳಿದ್ದಾರೆ, ಒಂಚೂರು ಕಮ್ಮಿ ಮಾಡಿ ಅಂತ ಒಂಚೂರು ಬಾರ್ಗೇನು ಮಾಡಿದ್ವಿ. ಕಮ್ಮಿ ಮಾಡಿಕೊಂಡ್ರು ಅವರು, ಒಬ್ಬರದು ಕಮ್ಮಿ ಮಾಡಿದ್ರು. ಆಮೇಲೆ ಇನ್ನು ಹೊರಟ್ವಿ. ಇದು 1 hour ಡ್ರೈವು. ಚೆನ್ನಾಗಿ ಅನಿಸುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ ಹೋಗೋದು ಬೋಟ್ ಡ್ರೈವು. ಖಂಡಿತ ನೀವೆಲ್ಲರೂ ಹೋದರೆ ಟ್ರೈ ಮಾಡಿ, ಇದು ವರ್ತ್ ಅನಿಸುತ್ತೆ. 1 hour ಇರುತ್ತೆ ಎಕ್ಸಾಕ್ಟಾಗಿ. ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ಆರ್ಕಿಯಾಲಜಿ ಪ್ಲೇಸ್ ಅಂತಲೂ ಇದೆ. ಅಂದರೆ ಆವಾಗ ಯಾವ ಥರ ಟ್ರೇಡಿಂಗ್ ಮಾಡೋದಕ್ಕೆ ಇವರು ಒಂದು ಪ್ಲೇಸ್ನ ಇಟ್ಕೊಂಡಿದ್ದಾರೆ ಇಲ್ಲಿ. ಇದು ಬೇ ಆಫ್ ಬೆಂಗಾಲ್ ನಿಮಗೆ ಗೊತ್ತೇ ಇರುತ್ತೆ. ಈ ಪಾಂಡಿಚೇರಿಯಲ್ಲಿರೋ ನಮಗೆ ಓಷನ್ ಏನಿದೆ ಅದು ಬೇ ಆಫ್ ಬೆಂಗಾಲು. ಸುಮಾರು ದೇಶಗಳಿಗೆ ಅದು ಕನೆಕ್ಟ್ ಆಗಿರುತ್ತೆ ಅಲ್ವಾ. ಈ ಶಿಪ್ಗಳೆಲ್ಲ ಇದೇ ವೇಯಲ್ಲೇ ಹೋಗುತ್ತೆ ಅಂತ ಅವರು ಎಕ್ಸ್ಪ್ಲೈನ್ ಮಾಡ್ತಿದ್ರು ನಮ್ಮ ಜೊತೆ ಬಂದವರು, ಬೋಟಲ್ಲಿ ನಮ್ಮನ್ನೆಲ್ಲ ಕರ್ಕೊಬಂದವರು. ಸೊ ಇದೊಂಥರ ತುಂಬ ಹಳೇದು, ಆವಾಗಿಂದು ಇದು ಬಿಲ್ಡಿಂಗು. ಬಿದ್ದೋಗಿದೆ, ಡೆಸ್ಟ್ರಾಯ್ ಆಗಿದೆ, ತುಂಬಾ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಬಟ್ ಆದ್ರೂ ಮೆಮೊರಿ ಅಂತ ಅದರದ್ದು ಉಳ್ಕೊಂಡಿದೆ. ಸುನಾಮಿ ಬಂದಾಗ ಇದೆಲ್ಲ ಬಿದ್ದೋಯ್ತು ಅಂತ ಹೇಳಿಬಿಟ್ಟು ಅವರು ಹೇಳ್ತಾಯಿದ್ರು. ಬಟ್ ಕೆಲವೊಂದು ಏನು ಉಳ್ಕೊಂಡಿದೆ ಅದು ಮೆಮೊರೇಬಲ್ ಅಷ್ಟೇ ಅಲ್ಲಿ. ಆಮೇಲೆ ಮತ್ತೆ ಇನ್ನೊಂದಷ್ಟು ದೂರ ಮತ್ತೆ ಕರ್ಕೊಂಡು ಹೋಗೋರು. ತುಂಬಾ ಚೆನ್ನಾಗಿದೆ. ಇದು ಯಾವ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ ಅವರು ಅಂದರೆ, ಒಂದು ಪ್ಲೇಸ್ ಇರುತ್ತೆ ಅಲ್ಲಿ, ರಿವರ್ ಮತ್ತು ಓಷನ್ ಅಂದರೆ ಸಮುದ್ರ ಮತ್ತು ನದಿ ಎರಡು ಒಂದೇ ಹತ್ರ ಕಂಬೈನ್ ಆಗುವಂಥ ಒಂದು ಪ್ಲೇಸು. ಅದು ನಾವು ಎಷ್ಟು ಈಸಿಯಾಗಿ ಡಿಸ್ಟಿಂಗ್ವಿಷ್ ಮಾಡ್ಬೋದು ಅಂದರೆ, ನೀರು ಕಲರೇ ಚೇಂಜ್ ಇರುತ್ತೆ. ಸಮುದ್ರದ ನೀರೇ ಬೇರೆ ಕಲರು, ಲೈಕ್ ತುಂಬ ಒಂಥರ ಬ್ಲೂಯಿಶ್ ಇರುತ್ತೆ. ನಮ್ಮ ನದಿ ನೀರು ಒಂಥರ ಲೈಟ್ ಕಲರ್ ಇರುತ್ತೆ, ಒಂಥರ ಮಣ್ಣು ಕಲರ್ ಥರ ಕಾಣಿಸುತ್ತೆ. ಡಿಫ್ರೆನ್ಷಿಯೇಟು ವಿಡಿಯೋಲ್ಲಿ ಅಷ್ಟು ಗೊತ್ತಾಗ್ತಿಲ್ಲ ಅನಿಸುತ್ತೆ. ಬಟ್ ಆದರೆ ನಾವು ಅಲ್ಲಿ ರಿಯಲ್ಲಾಗಿ ನೋಡಿದಾಗ ತುಂಬಾ ಡಿಫ್ರೆನ್ಸ್ ನಮಗೆ ಗೊತ್ತಾಗ್ಬಿಡುತ್ತೆ. ಮತ್ತು ಹಾಗೆ ಇಲ್ಲೊಂದು ಇಂಡಿಯನ್ ಫ್ಲ್ಯಾಗ್ನ ಅವರು ಇಟ್ಟಿದ್ದಾರೆ. ಇದು ಕ್ರಾಸ್ ಮಾಡೋಂಗಿಲ್ಲ ಅಂತ ಅವರು ಹೇಳ್ತಿದ್ರು. ಅಂದರೆ ಕ್ರಾಸ್ ಮಾಡಿ ಒಂದು ಸ್ವಲ್ಪ ದೂರ ಹೋಗ್ಬೋದು. ಯಾವ ಶಿಪ್ಗಳಿಗೂ ಏನಕ್ಕೂ ಪರ್ಮಿಷನ್ ಇರೋದಿಲ್ಲ. ಫಿಶಿಂಗ್ ಆಗಲಿ ಏನಕ್ಕೂ ಪರ್ಮಿಷನ್ ಇರೋದಿಲ್ವಂತೆ. ಅದು ನೋಡಿ ನೀರು ಡಿಫ್ರೆನ್ಸ್ ಅಂತ ಏನು ಹೇಳಿದೆ ನೋಡಿ, ಇದು ರಿವರ್ ವಾಟರ್ ಅದೇನಿದೆ ಇದು. ಬಟ್ ದೂರದ್ದು ಏನು ಕಾಣಿಸ್ತಿದೆ ಅದು ಸಮುದ್ರ. ಹಾಗೆ ಅದೇ ಫ್ಲ್ಯಾಗ್ನ ದಾಟಿ ಇನ್ನು ತುಂಬ ದೂರ ಹೋಗೋಕ್ಕೆ ಯಾರಾದರೂ ಟ್ರೈ ಮಾಡಿದ್ರೆ, ಆ ಕಡೆ ಅವರು ನೇವಿ ಅವರು ಇರ್ತಾರೆ ಅಲ್ವಾ, ಆ ಕಡೆ ದೇಶದವರು, ಅವರು ನಮ್ಮನ್ನ ಬೇಕಾದ್ರೆ ಶೂಟ್ ಕೂಡ ಮಾಡ್ಬೋದು. ಅದು ಆ ಥರ ರೈಟ್ಸ್ ಇರುತ್ತಂತೆ ಅವ್ರಿಗೆ, ಹಂಗೆಲ್ಲ ಕ್ರಾಸ್ ಮಾಡೋಂಗಿಲ್ಲ ಅಂತ ಹೇಳಿಬಿಟ್ಟು ಅವರು ಹೇಳ್ತಾಯಿದ್ರು, ಎಕ್ಸ್ಪ್ಲೇನ್ ಮಾಡ್ತಿದ್ರು ನನಗೆ. ಬೋಟ್ ರೈಡಿಂಗ್ ಅಂತೂ ಸೂಪರ್ ಆಗಿತ್ತು. ಸೊ ಡೆಫಿನೆಟ್ಲಿ ನೀವು ಕೂಡ ಎಲ್ಲರೂ ಟ್ರೈ ಮಾಡಿ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಬೋಟ್ ರೈಡ್ ಹೋಗಿಲ್ಲ ಅಂದಿದ್ದರೆ ನಾವು ಮಿಸ್ ಆಗ್ತಿದ್ವಿ ಅಂತ ಅನಿಸ್ತಿದೆ. ಸೊ ಇಟ್ ವಾಸ್ ರಿಯಲಿ ಸೂಪರ್ ಎಕ್ಸ್ಪೀರಿಯನ್ಸ್. ಬಾಯ್. ಇಲ್ಲಂತೂ ಊಟದ್ದು ತುಂಬಾ ಪ್ರಾಬ್ಲಮ್ ಅಂತ ಅನಿಸ್ತು. ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡಿದ್ವಿ ಅದು ಏನೂ ಚೆನ್ನಾಗೇ ಇರಲಿಲ್ಲ ಅಂತ ಅನಿಸ್ತು. ಅಂದರೆ ದೋಸೆ ಚೆನ್ನಾಗಿತ್ತು, ಬಟ್ ಪೊಂಗಲ್ ಏನೂ ಚೆನ್ನಾಗೇ ಇರಲಿಲ್ಲ. ಫೈನಲಿ ನಮ್ಮದು ಕರ್ನಾಟಕ ಸ್ಟೈಲ್ ಮಯೂರ ರೆಸ್ಟೋರೆಂಟ್ ಒಂದಿದೆ ಇಲ್ಲಿ. ನಿಜವಾಗ್ಲೂ ನಮಗಂತೂ ತುಂಬ ಖುಷಿಯಾಗಿತ್ತು ಆವತ್ತಿನ ದಿನ. ಅಷ್ಟು ಡಿಫ್ರೆಂಟ್ ವೆರೈಟಿ ಆಫ್ ಕರ್ನಾಟಕ ಊಟ ತುಂಬ ಟೇಸ್ಟಿ ಇತ್ತು. ಹಾಗೆ ವರ್ತು, ನಾವು ದುಡ್ಡು ಕೊಟ್ಟಿದ್ದಕ್ಕೂ ಅನ್ಲಿಮಿಟೆಡ್ ಮೀಲ್ಸ್ ಕೂಡ ಕೊಟ್ಟರು ಅವರು. ಇಟ್ ವಾಸ್ ರಿಯಲಿ ವರ್ತ್ ಅನಿಸ್ತು. ತುಂಬ ಎಂಜಾಯ್ ಮಾಡಿದ್ವಿ ಪಾಂಡಿಚೇರಿಯಲ್ಲಿ ನಾವು ಹೇಳಬೇಕು ಅಂದರೆ ಬೋಟ್ ರೈಡೆಲ್ಲ. ಬಟ್ ಅದಾದಮೇಲೆ ತುಂಬ ಹಶ್ವಾಗಕ್ಕೆ ಸ್ಟಾರ್ಟ್ ಆಯಿತು. ನಾವು ಸರ್ಚ್ ಮಾಡಿದ್ವಿ ಕರ್ನಾಟಕ ಸ್ಟೈಲ್ ಫುಡ್ ರೆಸ್ಟೋರೆಂಟ್ಸ್ ಯಾವುದಿದೆ ಅಂತ ಹೇಳಿ. ಅದು ಮಯೂರನ ತೋರಿಸ್ತು. ಡೈರೆಕ್ಟಾಗಿ ಮ್ಯಾಪ್ ಹಾಕ್ಕೊಂಡು ಬಂದುಬಿಟ್ವಿ. ನಾವೇ ಓನಾಗಿ ರಿಸರ್ಚ್ ಮಾಡಿ ಹೋಗಿದ್ದಿದ್ದು, ಯಾವುದೇ ಗೈಡು ಟ್ರಾವೆಲ್ ಅವರು ಏನೂ ಇಲ್ಲ. ಸೊ ಸ್ವಲ್ಪ ಎಲ್ಲ ನೀವು ಮುಂಚೆನೇ ರಿಸರ್ಚ್ ಮಾಡಿ ಪ್ಲ್ಯಾನ್ ಮಾಡಿ ಎಲ್ಲಿರಬೇಕು, ಎಲ್ಲೆಲ್ಲಿ ಹೋಗಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು.
ಇನ್ನೂ ಜಾಸ್ತಿ ಪ್ಲೇಸಸ್ ಬೇಕಂದರೆ ನೀವು ಕವರ್ ಕೂಡ ಮಾಡ್ಬೋದು. ನಾವು ಜಸ್ಟ್ ರಿಲ್ಯಾಕ್ಸ್ ಆಗೋಕ್ಕೆ ಹೋಗಿದ್ದು, ಸುಮಾರು ಪ್ಲೇಸಸ್ನ ನಾವು ಬಿಟ್ಟಿದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದು ವೈಟ್ ಟೌನಲ್ಲೇ ಒಂದು ಶಾಪಿಂಗ್ ಸ್ಟ್ರೀಟು. ತುಂಬ ಕಾಸ್ಟ್ಲಿ ಇರುತ್ತೆ ಪಾಂಡಿಚೇರಿಯಲ್ಲಿ, ಏನು ಶಾಪಿಂಗ್ ಮಾಡೋದಕ್ಕಾಗಲ್ಲ. ಬ್ಯಾಂಗ್ಳೂರಲ್ಲಿ ಸಿಗೋದೇ ಐಟಮ್ಸೇ ಇಲ್ಲೂ ಸಿಗೋದು, ಆದರೆ ಆ ಎಲ್ಲ ಐಟಮ್ಸೂ ಅಷ್ಟೇ ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಮಿನಿಮಮ್ 200 ರೂಪೀಸ್ ಎಕ್ಸ್ಟ್ರಾ ಇಟ್ಟಿದ್ರು ಒಂದೊಂದು ಪ್ರಾಡಕ್ಟ್ ಮೇಲೆ. ನಮಗಂತೂ ತುಂಬ ಬೇಜಾರಾಯಿತು. ಯಾಕೆ ಅಂದರೆ ಎಲ್ಲರಿಗೂ ಇರುತ್ತೆ ಅಲ್ವಾ, ಒಂದು ಟೂರಿಸ್ಟ್ ಪ್ಲೇಸ್ಗೆ ಅಂತ ಹೋದಾಗ ಮೆಮರಿಗೆ ಆದರೂ ಏನಾದರೂ ಒಂದು ತೊಗೋಬೇಕು ಅಂತ ಹೇಳಿ ನಮ್ಮ ಕಡೆ ಸಿಗೋ ಐಟಮ್ಸೇ ಸಿಗುತ್ತೆ. ಬಟ್ ಆದರೆ ಎಲ್ಲ 100-200 ರೂಪೀಸ್ ಎಕ್ಸ್ಟ್ರಾ. 200 ಇನ್ನೂ ಮುಂದೆ ವಿಡಿಯೋ ನೋಡ್ತಾ ಇರಿ, ಎಷ್ಟು ಪ್ರೈಸ್ ವೇರಿಯೇಷನ್ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈ ಸ್ಟ್ರೀಟಲ್ಲಿ ತುಂಬ ಲೈಕ್ ಇನ್ನು ಶೆಲ್ಸಿಂದ ಮಾಡಿರೋವಂಥ ಎಲ್ಲ ಐಟಮ್ಸು ಜಾಸ್ತಿ ಇತ್ತು, ಶೆಲ್ಸಿಂದ ಮಾಡಿರೋವಂಥದ್ದು. ಹಾಗೆ ಈ ಥರದ್ದು ಚಿಕ್ಕ ಚಿಕ್ಕದು ಎಲ್ಲ ಕಡೆ ಸಿಗುತ್ತೆ, ಈ ಹ್ಯಾಟ್ಸ್ ಆಗಿರಲಿ. ಬಟ್ ಸ್ಟಿಲ್ ಮೆಮೊರಿಗೆ ಏನಾದರೂ ಇರಲಿ ಅಂತ ಹೇಳಿ ತೊಗೊಳ್ಳೋಣ ಅಂತ ನಾನು ಸ್ವಾತಿ ಇಬ್ಬರೂ ತುಂಬ ಹುಡುಕಿದ್ವಿ, ನೋಡ್ತಾ ಇದ್ವಿ. ಅವರೆಲ್ಲ ಹೋದ್ರು, ಕಾರಲ್ಲೇ ಹೋದ್ರು. ನಾವಲ್ಲಿ ವೈಟ್ ಟೌನ್ ಹತ್ರ ಬೀಚ್ ಹತ್ರ ಕೂತಿರ್ತೀವಿ, ನೀವಿಬ್ಬರು ಶಾಪಿಂಗ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಅವರು ಹೋದರು. ನಾವಿಬ್ಬರೇ ಆ್ಯಕ್ಚುಲಿ ಶಾಪಿಂಗ್ ಮಾಡೋಕ್ಕೆ ಅಂತ ಶಾಪಿಂಗ್ ಸ್ಟ್ರೀಟೆಲ್ಲ ಓಡಾಡಿದ್ವಿ, ಏನಾದರೂ ತೊಗೊಳ್ಳೇಬೇಕು ಅಂತ. ನಾವು ಈ ಏನು ನೋಡ್ತಿದ್ದೀವಿ, ಚಿಕ್ಕ ಚಿಕ್ಕದು ಶೆಲ್ಸಿಂದ ಮಾಡಿರೋ ಇಯರಿಂಗ್ಸು ಒಂದು ಪೇರು ಅವರು 250-300 ಆ ಥರ ಇಟ್ಟಿದ್ರು. ಇನ್ನು ಈ ಹ್ಯಾಟ್ ಏನು ಹಾಕ್ಕೊಂಡಿದ್ದೀನಿ ಇದು ನೋಡ್ತಿದ್ದೀರಲ್ವ, ಇದು ಅಷ್ಟೇ 550, 650, 750 ಈ ಥರ ಹೇಳ್ತಿದ್ರು ಪ್ರೈಸ್ ಎಲ್ಲ. ನಮ್ಗೆ ಯಾಕೋ ತುಂಬ ಪ್ರೈಸ್ ಅನಿಸ್ತು. ಯಾಕೆ ಅಂದರೆ ಲೈಕ್ ನೋಡಿರೋ ಪ್ರಾಡಕ್ಟ್ ಅಂದರೆ ಇಲ್ಲಿ ನೋಡಿರೋದಕ್ಕೂ ಅಲ್ಲಿ ನೋಡಿರೋದಕ್ಕೂ ತುಂಬ ಡಿಫ್ರೆನ್ಸ್ ಅನಿಸಿದಾಗ ನಮ್ಗೆ ತೊಗೊಳೋಕ್ಕೆ ಇಷ್ಟ ಆಗೋದಿಲ್ಲ, ಆ ಥರ ಆಗಿಬಿಡ್ತು. ಸೊ ಇದು ಗಣೇಶ ಟೆಂಪಲ್ ಇದೆ, ಅಲ್ಲೊಂದು ತುಂಬ ಹಳೆಯ ಟೆಂಪಲ್ಲು. ಇಲ್ಲಿ ಪಾಂಡಿಚೇರಿಗೆ ಬಂದು ಈ ಟೆಂಪಲ್ ನೋಡಿದ್ರೆ ಯಾರೂ ಹೋಗೋದಿಲ್ಲ. ಸೊ ಅದಕ್ಕೆ ನಾವು ಈ ಟೆಂಪಲ್ಗೆ ಹೋಗಲೇಬೇಕು ಅಂತ ಹೇಳಿ ನಾವಿಬ್ಬರೇ ಬಂದ್ಬಿಟ್ಟು ನಮಸ್ಕಾರ ಮಾಡಿಕೊಂಡು, ಇದೆ ನೋಡಿ ವೈಟ್ ಟೌನು, ಎಲ್ಲ ವೈಟ್ ಪೇಂಟ್ ಮಾಡಿರ್ತಾರೆ. ಇಲ್ಲಿ ಯಾವುದೇ ಕಲರ್ಸ್ ಯೂಸ್ ಮಾಡಿಲ್ಲ. ಸೊ ಇದು ವೈಟ್ ಟೌನ್ ನೈಟ್ ವ್ಯೂ. ತುಂಬ ಪೀಸ್ಫುಲ್ಲಾಗಿತ್ತು. ಇಲ್ಲಿ ಒಂದು ಜಾಸ್ತಿ ಹೊತ್ತು ಕೂತಿದ್ವಿ ನಾವಿಲ್ಲಿ ಬೀಚ್ನ ನೋಡಿಕೊಂಡು. ಅದಾದಮೇಲೆ ಅದರ ಆಪೋಸಿಟ್ ಒಂದು ಶಾಪಿಂಗ್ ಏರಿಯಾ ಇದೆ, ಅಂದರೆ ಲೈಕ್ ಒಂದು ಕಾಂಪ್ಲೆಕ್ಸ್ ಥರ ಶಾಪ್ ಅಷ್ಟೇ. ಪ್ರೈಸ್ ನೋಡಿ ಶಾಕ್ ಆದ. ಈ ಕುರ್ತಿ ಸೆಟ್ ಏನೂ ಚೆನ್ನಾಗಿಲ್ಲ, 5000 ನೋಡ್ತಿದ್ದೀರಲ್ವ ನೀವೇ, ಪ್ರೈಸು 5000 ಇಟ್ಟಿದ್ದಾರೆ. ಅದು 1000 ರೂಪೀಸ್ ಕೂಡ ಕೊಡೋ ಥರ ವರ್ತೆ ಅನಿಸ್ಲಿಲ್ಲ. ಬಟ್ ನಾನು ಮೇ ಬಿ ಜಡ್ಜ್ ಮಾಡೋದ್ರಲ್ಲಿ ರಾಂಗ್ ಆಗಿದ್ದೀನೇನೋ. ನೀವು ಅದು ಯಾಕಷ್ಟು ಪ್ರೈಸ್ ಇರ್ಬೋದು ಅಂತ ನಿಮ್ಗೆ ಏನಾರ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೆ ಈ ಥರ ಲೈಟ್ಸ್ದು ಕ್ರೌನ್ ನೋಡಿದೆ ಟ್ರೈ ಮಾಡಿದೆ, ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಬಟ್ ಅದರಲ್ಲಿ ಸೆಲ್ಸ್ ಇತ್ತಲ್ವ, ಅದು ಸ್ವಲ್ಪನೇ ಹೊತ್ತೆ ವರ್ಕ್ ಆಗುತ್ತೆ, ಆಮೇಲೆ ವರ್ಕ್ ಆಗಲ್ಲ, ಬೇಡ ಅಂತ ಹೇಳಿಬಿಟ್ರು ನಮ್ಮ ಮನೇಲಿ. ಇದು ಸರಿ ಅಂತ ಹೀಲಿಯಂ ಬೆಲೂನ್ಸ್ನ ಸೇಲ್ ಮಾಡ್ತಿದ್ರು ಅಲ್ಲೇ. ಹೀಲಿಯಂ ಬೆಲೂನ್ಸ್ 1-2 ತೊಗೊಂಡು ಮಸ್ತ್ ಫೋಟೋಶೂಟ್ ಮಾಡಿದ್ವಿ, ಒಂದು 2-3 ರೌಂಡು. ಇನ್ನು ಅಲ್ಲೇ ಒಂದು ಮ್ಯೂಸಿಯಮ್ ಇದೆ, ಅದು ಕ್ಲೋಸ್ ಆಗಿತ್ತು ನಾವು ಹೋಗೋ ಟೈಮ್ಗೆ. ಮ್ಯೂಸಿಯಮ್ಗೆ ನಮಗೇನು ಹೋಗೋಕೆ ಇಂಟ್ರೆಸ್ಟ್ ಇರಲಿಲ್ಲ. ಬೈ ದ ವೇ, ಹೋಗೋಂಗಿದ್ರೆ ನೀವು ಯಾರಾದರೂ ಅಲ್ಲೇ ವೈಟ್ ಟೌನಲ್ಲೇ ಇರೋದು ಮ್ಯೂಸಿಯಮ್ಮು, ಮಾರ್ನಿಂಗ್ ಹೋಗಿ ಓಪನ್ ಇರುತ್ತೆ. ಇನ್ನು ಇದೆಲ್ಲ ಆದಮೇಲೆ ಪ್ಯಾರಡೈಸ್ ಬೀಚ್ಗೆ ಹೋಗಲೇಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಇದು ನಾವು ಬರೋ ದಿನ. ಇದು ಪ್ಯಾರಡೈಸ್ ಬೀಚು 3rd ಡೇ ಹೋಗೋ ಟೈಮ್ಗೆ ಬಂದ್ವಿ. ಸೊ ನಾವು ಅಲ್ಲೇ ನಮ್ಮ ರೂಮ್ ಹತ್ರ ಒಂದು ಬೀಚ್ ಇತ್ತು, ಅಲ್ಲೇ ತುಂಬ ಜಾಸ್ತಿ ಸಲ ಹೋಗ್ತಾ ಇದ್ದಿದ್ದು ಡೇ ಫುಲ್ಲು ಅಂದರೆ. ಸೊ ಇದು ಬಂದು ಪ್ಯಾರಡೈಸ್ ಬೀಚ್ ಅಂತ, ತುಂಬ ಫೇಮಸ್ ಬೀಚ್ ಇನ್ ದ ಪಾಂಡಿಚೇರಿ. ಸೊ ಬನ್ನಿ ಅದು ಹೇಗಿದೆ ಅಂತ ನೋಡೋಣ. ಆರ್ಯ ಎಕ್ಕೋದ. ಸೊ ಪ್ಯಾರಡೈಸ್ ಬೀಚ್ಗೆ ನಾವು ಹೋಗಿದ್ವಿ. ಆ ಸೈಡಲ್ಲಿ ನಾವು ಎಂಟ್ರಿ ಫೀಸ್ ಕೊಟ್ಬಿಟ್ಟು 70 ರೂಪೀಸ್ ಪರ್ ಹೆಡ್ಡು ಎಂಟ್ರಿಗೆ ಟಿಕೆಟ್ ತೊಗೊಂಡು ಹೋದ್ವಿ. ಬಿಕಾಸ್ ಸ್ವಲ್ಪ ಜಾಸ್ತಿ ಹೊತ್ತು ಬೀಚಲ್ಲಿರೋಣ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ನಾವು ಬೀಚಲ್ಲಿ ಆಡೋದು ಬೇಡ, ಇಳಿಯೋದು ಬೇಡ, ಜಸ್ಟ್ ಆಚೆಯಿಂದ ನೋಡಿ ಸುಮ್ಮನೆ ಖುಷಿ ಪಟ್ಕೊಂಡು ಬಂದ್ಬಿಡೋಣ ಅಷ್ಟೇ, ಇಳಿಯೋದು ಬೇಡ ಅಂತ ಹೇಳಿಬಿಟ್ಟು ನಾವು ಯಾವುದೇ ರೀತಿ ಬೀಚಲ್ಲಿ ಹಾಕ್ಕೊಳ್ಳೋದಕ್ಕೆ ಆ ಥರ ಡ್ರೆಸ್ನ ನಾವೇನು ಹಾಕ್ಕೊಳ್ಳಿಲ್ಲ. ವಾಪಸ್ ಬರ್ತಿದ್ವಿ ಅಲ್ವಾ, ನಾರ್ಮಲಾಗಿ ರೆಗ್ಯುಲರ್ ಡ್ರೆಸ್ಸೇ ಹಾಕ್ಕೊಂಡು ಹೋಗಿದ್ದಿದ್ದು. ಆಮೇಲೆ ಅಲ್ಲಿ ಎಲ್ಲ ಬೀಚ್ನ ಎಲ್ಲ ನೋಡಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು ಪ್ಯಾರಡೈಸ್ ಬೀಚು.
ನಾವು ಎಂಟ್ರಿ ಟಿಕೆಟ್ ತೊಗೊಂಡು ಹೋದರೆ ಆ ಕಡೆಯಿಂದ ಲೈಕ್ ಏನು ಮೆಶ್ ಥರ ಅದೇ ಬೀಚಲ್ಲಿ ಮೆಶ್ ಥರ ಹಾಕಿರ್ತಾರೆ. ಸ್ವಲ್ಪ ಮುಂದೆ ಹೋಗಿ ಆಟ ಆಡ್ಬೋದು ನಾವು ನೀರಲ್ಲಿ. ಸೇಫ್ಟಿ ಗ್ರಿಲ್ಸ್ ಎಲ್ಲ ಇರುತ್ತೆ ಒಂದಷ್ಟು ದೂರವರೆಗೂ. ಸೊ ತುಂಬ ಚೆನ್ನಾಗಿದೆ ಇದು ಬೀಚು, ಪ್ಯಾರಡೈಸ್ ಬೀಚು. ಹೋಗೋಂಗಿದ್ರೆ ಫಸ್ಟೇ ಹೋಗಿ, ನಮಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಇಲ್ಲಾಂದರೆ ಫಸ್ಟ್ ಡೇ ಹೋಗಿ ನಾವು ಜಾಸ್ತಿ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನ್ನಿಸ್ತು. ಆಮೇಲೆ ರಿಗ್ರೆಟ್ ಆದ್ವಿ. ಇವಾಗೂ ಅಷ್ಟೇ ನಾವು ಈ ಬೀಚ್ನ ನೋಡಿ ಆದಮೇಲೆ ಬೀಚಲ್ಲಿ ಇಳಿಯೋದು ಬೇಡ ಅಂದ್ಕೊಂಡು ಹೋಗಿದ್ದವರು ಲಾಸ್ಟಿಗೆ ನಮ್ಮ ಕೈಯಲ್ಲಿ ಆಗಲಿಲ್ಲ ಬೀಚ್ಗೆ ಇಳಿದು. ಮತ್ತು ಸ್ವಲ್ಪ ಚೆನ್ನಾಗಿರೋ ಡ್ರೆಸ್ಸೇ ಹೋಯಿತು ಎಲ್ಲ ಫುಲ್ಲು ಒದ್ದೆ ಆಗಿ. ಬಟ್ ಆದರೂ ಪರವಾಗಿಲ್ಲ. ಬೀಚ್ಗೆ ಹೋದ್ಮೇಲೆ ಬೀಚಲ್ಲಿ ಇಳಿದಿಲ್ಲ ಅಂದರೆ ಒಂದು ಥ್ರಿಲ್ ಏನಿರುತ್ತೆ ಅಲ್ವಾ. ನನಗಂತೂ ಆ್ಯಕ್ಚುಲಿ ಬೀಚ್ಗೆ ಹೋದ್ಮೇಲೆ ಬೀಚಲ್ಲಿ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿದ್ರೇ ಸ್ಯಾಟಿಸ್ಫ್ಯಾಕ್ಷನ್ನು. ಸುಮ್ಮನೆ ನೋಡಿ ಬರೋದು ಇದೆಲ್ಲ ಆಗಲ್ಲ ಅಂತ ಅನ್ನಿಸ್ಬಿಡ್ತು. ಫೈನಲಿ ನನಗೊಂದು ಗೊತ್ತಾಯ್ತು ಏನಂದರೆ ನಾನು ಬೀಚ್ ಪರ್ಸನ್ ಅಂತ. ಬಾಯ್ ಬಾಯ್ ಪಾಡಿದೇವಿ. ಸೊ ಗೈಸ್, ಐ ಹೋಪ್ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಒಂದು ವೇಳೆ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಓಕೆ, ಹಾಗಾದರೆ ನಿಮ್ಮನ್ನು ನಾನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.